ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮಗೆ ತಿಳಿದಿರೋ ಹಾಗೆ ರಂಗನಾಥ ಸ್ವಾಮಿ ದೇವಸ್ಥಾನ ಅಂದಿದ ತಕ್ಷಣ ನಮಗೆ 3 ದೇವಸ್ಥಾನಗಳು ನೆನಪಾಗುತ್ತೆ. ಮೊದಲನೆಯದು ಆದಿರಂಗ, ಇದು ಶ್ರೀರಂಗಪಟ್ಟಣದಲ್ಲಿದೆ. ಎರಡನೆಯದು ಮಧ್ಯರಂಗ, ಇದು ಶಿವನ ಸಮುದ್ರದ ಹತ್ತಿರ ಇದೆ. ಕೊನೆಯದಾಗಿ ಅಂತ್ಯರಂಗ, ಇದು ಶ್ರೀರಂಗಂ ತಮಿಳುನಾಡಿನಲ್ಲಿದೆ. ದೇವಸ್ಥಾನಗಳನ್ನು ಒಂದೇ ದಿನ ದರ್ಶನ ಮಾಡಿಕೋಬೇಕೆಂದು ಎಲ್ಲ ಜನರು ನಂಬುತ್ತಾರೆ. ಆದರೆ ಈ 3 ದೇವಸ್ಥಾನಗಳ ದರ್ಶನದ ನಂತರ ನಾವು ದರ್ಶನ ಮಾಡ್ಕೋಬೇಕಾಗಿದ್ದು ಮೋಕ್ಷ ರಂಗನಾಥ ಸ್ವಾಮಿ ದೇವಸ್ಥಾನ. ಇದು ಎಲ್ಲಿದೆ ಅಂತಾರೆ, ದಿನ್ನೆಹೊಸಳ್ಳಿ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿದೆ. ಇದು ದರ್ಶನ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಮೋಕ್ಷ ಸಿಗತ್ತೆ ಅಂತ ಹೇಳಿಬಿಟ್ಟು ಜನ ನಂಬ್ತಾರೆ. ಈ ದೇವಸ್ಥಾನವು 1000 ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದು ಹಾಗೂ ಇದರಲ್ಲಿ ನೆಲೆಸಿರುವ ಶ್ರೀ ರಂಗನಾಥ ಸ್ವಾಮಿ, ಮೋಕ್ಷ ರಂಗನಾಥ ಸ್ವಾಮಿಯವರ ಪ್ರತಿಷ್ಠಾಪನೆಯಾಗಿ 9000 ವರ್ಷಗಳು ಆಗಿದೆ. ಶ್ರೀರಾಮನ ಪಟ್ಟಾಭಿಷೇಕದ ಸಮಯದಲ್ಲಿ ತನ್ನ ಪಟ್ಟಾಭಿಷೇಕದ ನೆನಪಿಗಾಗಿ ತನ್ನ ಮನೆ ದೇವರಾದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸಬೇಕೆಂದು ಆ ಶ್ರೀರಾಮನು ಆಶಿಸುತ್ತಾನೆ. ಆ ಪಟ್ಟಾಭಿಷೇಕದ ನೆನಪಿಗಾಗಿ ಶ್ರೀ ಮೋಕ್ಷ ರಂಗನಾಥ ಸ್ವಾಮಿಯವರನ್ನು ಈ ರಂಗಸ್ಥಳದಲ್ಲಿ, ದಿನ್ನೆಹೊಸಳ್ಳಿಯಲ್ಲಿರುವ ರಂಗಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಇದರ ಇತಿಹಾಸ 9000 ವರ್ಷಗಳು. ಪ್ರತಿ ವರ್ಷ ಸಂಕ್ರಾಂತಿಯ ಹಬ್ಬದ ದಿನ ಸೂರ್ಯನ ಕಿರಣಗಳು ಶ್ರೀ ರಂಗನಾಥ ಸ್ವಾಮಿಯವರ ಪಾದಗಳ ಮೇಲೆ ಬೀಳುವ ಹಾಗೆ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಇಲ್ಲಿಗೆ ಬಂದು ದರ್ಶನ ಮಾಡಿಕೊಳ್ಳುವುದರಿಂದ ಮೋಕ್ಷ ಸಿಗುತ್ತದೆ. ಆದ್ದರಿಂದ ಈ ರಂಗನಾಥ ಸ್ವಾಮಿಯ ಹೆಸರು ಮೋಕ್ಷ ರಂಗನಾಥ ಸ್ವಾಮಿ ಎಂದೇ ಪ್ರಸಿದ್ಧಿಯಾಗಿದೆ.